ನಮಸ್ಕಾರ ಕರ್ನಾಟಕ. ನಮ್ಮ ರೈತನ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ನಾಡಿನ ಸಮಸ್ತ ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಹಾಗೂ ರೈತ ಬಾಂಧವರಿಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡಲಿರುವ ವಿಷಯ ಕೇಳಿದ್ರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಯ ಮುಖದಲ್ಲಿ ಮಂದಹಾಸ ಮೂಡುವುದು ಖಚಿತ. ಹೌದು ವೀಕ್ಷಕರೇ, ರಾಜ್ಯದ ಕೋಟ್ಯಾಂತರ ಮಹಿಳೆಯರು ಯಾವುದಕ್ಕಾಗಿ ಕಾದು ಕುಳಿತಿದ್ದರೋ ಆ ಒಂದು ಸುದಿನ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ 29 ಮತ್ತು 30ನೇ ಕಂತಿನ ಹಣದ ಬಗ್ಗೆ ರಾಜ್ಯ ಸರ್ಕಾರದಿಂದ ಅತ್ಯಂತ ದೊಡ್ಡ ಅಪ್ಡೇಟ್ ಬಂದಿದೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕೇವಲ ಹಣದ ಬಗ್ಗೆ ಮಾತ್ರವಲ್ಲ, ನಿಮ್ಮ ಖಾತೆಗೆ ಹಣ ಬರದಿದ್ದರೆ ಏನು ಮಾಡಬೇಕು, ಜಿಲ್ಲಾವಾರು ಪಟ್ಟಿ ಹೇಗಿದೆ ಮತ್ತು ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಯೋಜನೆಗೆ ತರಲಿರುವ ಬದಲಾವಣೆಗಳೇನು ಎಂಬುದನ್ನು ಸಂಪೂರ್ಣವಾಗಿ ಅತಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಸ್ವಲ್ಪ ದೊಡ್ಡದಿದ್ದರೂ ಪರವಾಗಿಲ್ಲ, ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಇದರಲ್ಲಿ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವಿದೆ. ಮೊದಲನೆಯದಾಗಿ, ಗೃಹಲಕ್ಷ್ಮಿ ಯೋಜನೆ ಎಂಬುದು ಕೇವಲ ಒಂದು ರಾಜಕೀಯ ಭರವಸೆಯಾಗಿ ಉಳಿಯದೆ ಇಂದು ಲಕ್ಷಾಂತರ ಬಡ ಕುಟುಂಬಗಳ ಆರ್ಥಿಕ ಆಧಾರ ಸ್ತಂಭವಾಗಿದೆ. ತಿಂಗಳಿಗೆ 2,000 ರೂಪಾಯಿ ಎಂದರೆ ಕೆಲವರಿಗೆ ಸಣ್ಣ ಮೊತ್ತವಾಗಿ ಕಾಣಬಹುದು. ಆದರೆ ಒಬ್ಬ ಸಾಮಾನ್ಯ ಗೃಹಿಣಿಗೆ ತನ್ನ ಮನೆಯ ಸಣ್ಣ ಪುಟ್ಟ ಖರ್ಚುಗಳಿಗೆ, ಮಕ್ಕಳ ಶಾಲಾ ಫೀಸಿಗೆ ಅಥವಾ ತುರ್ತು ಔಷಧಿ ಖರ್ಚಿಗೆ ಇದು ಎಷ್ಟೊಂದು ನೆರವಾಗುತ್ತದೆ ಎಂಬುದು ನಮಗೆಲ್ಲರಿಗೂ ಗೊತ್ತು. ಸರ್ಕಾರ ಈಗ ಅಧಿಕೃತವಾಗಿ ತಿಳಿಸಿರುವ ಪ್ರಕಾರ ತಾಂತ್ರಿಕ ಕಾರಣಗಳಿಂದ ಬಾಕಿ ಉಳಿದಿದ್ದ 2 ಕಂತುಗಳ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ಅಂದರೆ ನಿಮ್ಮ ಖಾತೆಗೆ ಇವತ್ತಿನಿಂದ ಬರೋಬ್ಬರಿ 4,000 ರೂಪಾಯಿ ಹಣ ಜಮೆಯಾಗುವ ಪ್ರಕ್ರಿಯೆ ಶುರುವಾಗಿದೆ. ನೋಡಿ ವೀಕ್ಷಕರೇ, ರಾಜ್ಯದಲ್ಲಿ ಪ್ರಸ್ತುತ ಸುಮಾರು 1,26,00,000ಕ್ಕೂ ಅಧಿಕ ಮಹಿಳೆಯರು ಈ ಯೋಜನೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯ ಜನರಿಗೆ ಒಮ್ಮೆಗೆ ಹಣ ವರ್ಗಾವಣೆ ಮಾಡುವುದು ತಾಂತ್ರಿಕವಾಗಿ ಒಂದು ಸವಾಲು. ಅದಕ್ಕಾಗಿಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿರುವಂತೆ ಜಿಲ್ಲಾವಾರು ಮತ್ತು ಬ್ಯಾಚ್ಗಳ ಮೂಲಕ ಹಣವನ್ನು ಬಿಡುಗಡೆ ಮಾಡಲಾಗುತ್ತಿದೆ. ನೀವು ಕೇಳಬಹುದು, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ. ಈಗ ಬಂದಿರುವ ಲೇಟೆಸ್ಟ್ ಮಾಹಿತಿ ಪ್ರಕಾರ ರಾಜ್ಯದ ಪ್ರಮುಖ 22ರಿಂದ 24 ಜಿಲ್ಲೆಗಳಲ್ಲಿ ಇವತ್ತಿನಿಂದಲೇ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಚಾಲನೆಯಲ್ಲಿದೆ. ಈ ಜಿಲ್ಲೆಗಳ ಪಟ್ಟಿಯನ್ನು ನೀವು ಗಮನವಿಟ್ಟು ಕೇಳಿಸಿಕೊಳ್ಳಿ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಗದಗ, ಧಾರವಾಡ, ಉತ್ತರ ಕನ್ನಡ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ ಮತ್ತು ಮೈಸೂರು. ಈ ಜಿಲ್ಲೆಗಳಲ್ಲಿ ಯಾರು ಈಗಾಗಲೇ ಮೊದಲ 28 ಕಂತುಗಳನ್ನು ಯಶಸ್ವಿಯಾಗಿ ಪಡೆದಿದ್ದಾರೋ ಅಂಥವರಿಗೆ ಈಗ 29 ಮತ್ತು 30ನೇ ಕಂತಿನ ಹಣ ಒಟ್ಟಿಗೆ ಬರುತ್ತದೆ. ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ನೀವು ಗಮನಿಸಬೇಕು. ಕೆಲವು ಮಹಿಳೆಯರಿಗೆ ಕೇವಲ 2,000 ರೂಪಾಯಿ ಬಂದಿರಬಹುದು. ಇದಕ್ಕೆ ಕಾರಣವೇನು ಗೊತ್ತಾ? ನಿಮ್ಮ ಕಳೆದ ತಿಂಗಳ ಕಂತು ಈಗಾಗಲೇ ಜಮೆಯಾಗಿದ್ದರೆ ನಿಮಗೆ ಕೇವಲ ಈ ತಿಂಗಳ ಕಂತು ಮಾತ್ರ ಬರುತ್ತದೆ. ಆದರೆ ಯಾರಿಗೆ ಕಳೆದ 2 ತಿಂಗಳಿಂದ ಹಣ ಬಂದೇ ಇರಲಿಲ್ಲವೋ ಅಂಥವರಿಗೆ ಮಾತ್ರ 4,000 ರೂಪಾಯಿ ಒಟ್ಟಿಗೆ ಸಿಗುತ್ತದೆ. ಇನ್ನು ಕೆಲವರಿಗೆ ಅದೃಷ್ಟವಶಾತ್ 3 ಕಂತುಗಳು ಬಾಕಿ ಇದ್ದರೆ 6,000 ರೂಪಾಯಿ ಕೂಡ ಬರುವ ಸಾಧ್ಯತೆ ಇದೆ. ಇದು ನಿಮ್ಮ ಹಿಂದಿನ ಪಾವತಿ ಇತಿಹಾಸದ ಮೇಲೆ ನಿರ್ಧಾರವಾಗುತ್ತದೆ. ಈಗ ನಾವು ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಎಷ್ಟೋ ಜನ ತಾಯಂದಿರು ನಮಗೆ ಕಮೆಂಟ್ ಮಾಡಿ ಕೇಳ್ತಾರೆ, ನಮ್ಮ ಪಕ್ಕದ ಮನೆಯವರಿಗೆ ಹಣ ಬಂತು, ನಮಗೆ ಯಾಕೆ ಬಂದಿಲ್ಲ ಅಂತ. ನೋಡಿ, ಇದಕ್ಕೆ 10 ಕಾರಣಗಳಿರಬಹುದು. ಮೊದಲನೆಯದು ಆಧಾರ್ ಸೀಡಿಂಗ್ ಸಮಸ್ಯೆ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸರಿಯಾಗಿ ಲಿಂಕ್ ಆಗಿರಬೇಕು ಮತ್ತು ಅದು ಆಕ್ಟಿವ್ ಸ್ಥಿತಿಯಲ್ಲಿರಬೇಕು. ನೀವು ಬ್ಯಾಂಕ್ಗೆ ಹೋಗಿ KYC ಅಪ್ಡೇಟ್ ಮಾಡದಿದ್ದರೆ ಅಥವಾ ನಿಮ್ಮ ಖಾತೆ ತುಂಬಾ ದಿನಗಳಿಂದ ವ್ಯವಹಾರವಿಲ್ಲದೆ ಸ್ಥಗಿತಗೊಂಡಿದ್ದರೆ ಸರ್ಕಾರ ಹಣ ಹಾಕಿದರೂ ಅದು ನಿಮ್ಮ ಕೈಗೆ ಸಿಗುವುದಿಲ್ಲ. ಎರಡನೇ ಪ್ರಮುಖ ಕಾರಣವೆಂದರೆ ರೇಷನ್ ಕಾರ್ಡ್ ಅಥವಾ ಪಡಿತರ ಚೀಟಿಯ ಸಮಸ್ಯೆ. ಗೃಹಲಕ್ಷ್ಮಿ ಯೋಜನೆಗೆ ರೇಷನ್ ಕಾರ್ಡ್ ಕಡ್ಡಾಯ. ಇತ್ತೀಚೆಗೆ ಸರ್ಕಾರವು ಅನರ್ಹ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸುವ ಪ್ರಕ್ರಿಯೆ ನಡೆಸುತ್ತಿದೆ. ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಏನಾದರೂ ಬದಲಾವಣೆಯಾಗಿದ್ದರೆ ಅಥವಾ ಕಾರ್ಡ್ ರದ್ದಾಗಿದ್ದರೆ ಹಣ ಬರುವುದು ನಿಂತು ಹೋಗುತ್ತದೆ. ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನು ಒಮ್ಮೆ ಆಹಾರ ಇಲಾಖೆಯ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಕೊಳ್ಳಿ. ಮೂರನೆಯದಾಗಿ, ನಿಮ್ಮ ಬ್ಯಾಂಕ್ ಖಾತೆಯ ಬದಲಾವಣೆ. ನೀವು ಅರ್ಜಿ ಸಲ್ಲಿಸುವಾಗ ಒಂದು ಬ್ಯಾಂಕ್ ಖಾತೆ ನೀಡಿರುತ್ತೀರಿ, ಆದರೆ ಈಗ ಬೇರೆ ಬ್ಯಾಂಕ್ ಖಾತೆಯನ್ನು ಬಳಸುತ್ತಿರಬಹುದು. ನೆನಪಿಡಿ, ಹಣವು ನೀವು ಕೊಟ್ಟ ಖಾತೆಗೆ ಬರುವುದಿಲ್ಲ. ಬದಲಾಗಿ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಕೊನೆಯದಾಗಿ ಲಿಂಕ್ ಆಗಿದೆಯೋ ಆ ಖಾತೆಗೆ ಹಣ ಹೋಗುತ್ತದೆ. ಇದನ್ನು ಆಧಾರ್ ಪೇಮೆಂಟ್ ಬ್ರಿಡ್ಜ್ ಎನ್ನುತ್ತಾರೆ. ಹಾಗಾಗಿ ನೀವು ನಿಮ್ಮ ಎಲ್ಲ ಬ್ಯಾಂಕ್ ಖಾತೆಗಳ ಬ್ಯಾಲೆನ್ಸ್ ಚೆಕ್ ಮಾಡುವುದು ಉತ್ತಮ. ವೀಕ್ಷಕರೇ,
ರೈತನ ಮಿತ್ರ ಚಾನೆಲ್ ಯಾವತ್ತೂ ರೈತರ ಮತ್ತು ಬಡವರ ಪರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ. ಈ ಹಣ ಕೇವಲ ಒಂದು ಸಹಾಯಧನವಲ್ಲ, ಇದು ನಿಮ್ಮ ಹಕ್ಕು. ಸರ್ಕಾರವು ತೆರಿಗೆ ಹಣವನ್ನು ನಿಮಗೆ ಮರಳಿ ನೀಡುತ್ತಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಹಬ್ಬ ಹರಿದಿನಗಳ ಸಮಯದಲ್ಲಿ ಅಥವಾ ಮಕ್ಕಳ ಶಾಲಾ ಖರ್ಚಿಗೆ ಈ ಹಣ ತುಂಬಾ ಉಪಯುಕ್ತವಾಗುತ್ತದೆ. ಇವತ್ತು ಸಂಜೆಯ ಒಳಗೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರಬಹುದು. ಒಂದು ವೇಳೆ ಮೆಸೇಜ್ ಬರದಿದ್ದರೆ ಗಾಬರಿ ಬೇಡ. ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿ ಅಥವಾ ಎಟಿಎಂನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಿ. ಕೆಲವರಿಗೆ ಪುಷ್ ರೆಸ್ಪಾನ್ಸ್ ಅಥವಾ ಪೇಮೆಂಟ್ ಅಂಡರ್ ಪ್ರಾಸೆಸ್ ಅಂತ ಸ್ಟೇಟಸ್ ತೋರಿಸ್ತಿರಬಹುದು. ಇದರ ಅರ್ಥವೇನೆಂದರೆ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ, ಆದರೆ ಅದು ನಿಮ್ಮ ಬ್ಯಾಂಕ್ ಖಾತೆಗೆ ತಲುಪಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಿದೆ ಎಂದರ್ಥ. ಇಂತಹ ಸಂದರ್ಭದಲ್ಲಿ ನೀವು ಕನಿಷ್ಠ 48 ರಿಂದ 72 ಗಂಟೆಗಳ ಕಾಲ ಕಾಯಬೇಕು. ಬ್ಯಾಂಕ್ ಸರ್ವರ್ ಸಮಸ್ಯೆ ಇದ್ದಾಗ ಹಣ ತಡವಾಗಿ ಜಮೆಯಾಗುತ್ತದೆ. ಈಗ ಇನ್ನೊಂದು ಮುಖ್ಯ ವಿಚಾರ, ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೆ ಹಣ ಯಾವಾಗ ಬರುತ್ತೆ ಎಂಬುದು ಹಲವರ ಪ್ರಶ್ನೆ. ಸರ್ಕಾರವು ಹೊಸ ಅರ್ಜಿಗಳ ಪರಿಶೀಲನೆಯನ್ನು ಈಗ ಶುರು ಮಾಡಿದೆ. ಯಾರು ಕಳೆದ 1 ಅಥವಾ 2 ತಿಂಗಳ ಹಿಂದೆ ಅರ್ಜಿ ಸಲ್ಲಿಸಿದ್ದೀರೋ ಅಂಥವರ ದಾಖಲೆಗಳು ಸರಿಯಾಗಿದ್ದರೆ ಅವರಿಗೂ ಕೂಡ ಬಾಕಿ ಮೊತ್ತದೊಂದಿಗೆ ಮೊದಲ ಕಂತಿನ ಹಣ ಬಿಡುಗಡೆಯಾಗಲಿದೆ. ನೀವು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಲು ಗ್ರಾಮ 1 ಅಥವಾ ಕರ್ನಾಟಕ 1 ಕೇಂದ್ರಗಳಿಗೆ ಭೇಟಿ ನೀಡಬಹುದು. ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೊಟ್ಟರೆ ಸಾಕು, ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಎಂದು ಅವರು ತಿಳಿಸುತ್ತಾರೆ. ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇಷ್ಟೊಂದು ಸುದೀರ್ಘವಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ, ಮಾಹಿತಿಯ ಕೊರತೆಯಿಂದ ಎಷ್ಟೋ ಜನ ಮಧ್ಯವರ್ತಿಗಳ ಮೊರೆ ಹೋಗಿ ಹಣ ಕಳೆದುಕೊಳ್ಳುತ್ತಿದ್ದಾರೆ. ಯಾರು ನಿಮಗೆ ಹಣ ಕೊಡಿಸುವುದಾಗಿ ಹೇಳಿದರೆ ನಂಬಬೇಡಿ. ಇದು ನೇರವಾಗಿ ನಿಮ್ಮ ಖಾತೆಗೆ ಬರುವ ಹಣ. ಯಾವುದೇ ಆಫೀಸಿಗೆ ಅಥವಾ ಯಾರಿಗೂ ನೀವು ಹಣ ನೀಡುವ ಅಗತ್ಯವಿಲ್ಲ. ಏನಿದ್ದರೂ ಅಧಿಕೃತ ವೆಬ್ಸೈಟ್ ಅಥವಾ ನಿಮ್ಮ ಬ್ಯಾಂಕ್ ಮೂಲಕವೇ ವ್ಯವಹರಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ರೈತನ ಮಿತ್ರ ಕುಟುಂಬ ಬೆಳೆಯುತ್ತಾ ಇದೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮಗೆ ಬಹಳ ಮುಖ್ಯ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ. ನೀವು ಲೈಕ್ ಮಾಡಿದರೆ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಸ್ಫೂರ್ತಿ ಸಿಗುತ್ತದೆ. ಹಾಗೆಯೇ ನಿಮ್ಮ ಜಿಲ್ಲೆಯ ಹೆಸರು ಮತ್ತು ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಿಮ್ಮ ಕಮೆಂಟ್ಗಳನ್ನು ಓದಿ ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜಿಲ್ಲೆಯ ಬಗ್ಗೆ ವಿಶೇಷ ಅಪ್ಡೇಟ್ ನೀಡುತ್ತೇವೆ. ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪುಗಳಲ್ಲಿ ನಿಮ್ಮ ಮನೆಯ ಅಕ್ಕಪಕ್ಕದ ಮಹಿಳೆಯರಿಗೆ ಶೇರ್ ಮಾಡಿ. ಎಷ್ಟೋ ಜನರಿಗೆ ಹಣ ಬಂದಿರುವುದು ಗೊತ್ತೇ ಇರುವುದಿಲ್ಲ ಅಥವಾ ಸ್ಟೇಟಸ್ ಹೇಗೆ ಚೆಕ್ ಮಾಡುವುದು ಎಂದು ತಿಳಿದಿರುವುದಿಲ್ಲ. ನಿಮ್ಮ ಒಂದು ಶೇರ್ ಒಬ್ಬರಿಗೆ ಸಹಾಯವಾಗಬಹುದು. ರೈತನ ಮಿತ್ರ ಚಾನೆಲ್ ಮೂಲಕ ನಾವು ಇಂತಹ ಇನ್ನೂ ಅನೇಕ ಉಪಯುಕ್ತ ಮಾಹಿತಿಗಳನ್ನು ತರುತ್ತಲೇ ಇರುತ್ತೇವೆ. ಅನ್ನಭಾಗ್ಯ ಯೋಜನೆಯ ಹಣ, ರೈತ ವಿದ್ಯಾನಿಧಿ, ಕಿಸಾನ್ ಸಮ್ಮಾನ್ ಯೋಜನೆ, ಹೀಗೆ ಪ್ರತಿಯೊಂದು ಸರ್ಕಾರದ ಯೋಜನೆಯ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡುತ್ತೇವೆ. ಕೊನೆಯದಾಗಿ ಒಂದು ಮಾತು, ಹಣ ಬಂದ ತಕ್ಷಣ ಎಲ್ಲವನ್ನೂ ಖರ್ಚು ಮಾಡಬೇಡಿ. ಒಂದು ಸಣ್ಣ ಉಳಿತಾಯ ಮುಂದಿನ ದಿನಗಳಲ್ಲಿ ದೊಡ್ಡ ಆಸರೆಯಾಗಬಲ್ಲದು. ಮಹಿಳೆಯರು ಆರ್ಥಿಕವಾಗಿ ಸಬಲರಾದಾಗ ಮಾತ್ರ ಒಂದು ಮನೆ ಮತ್ತು ದೇಶ ಉದ್ಧಾರವಾಗಲು ಸಾಧ್ಯ. ಸರ್ಕಾರದ ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಬ್ಯಾಂಕ್ ಖಾತೆಯನ್ನು ಯಾವಾಗಲೂ ಚಾಲನೆಯಲ್ಲಿಡಿ. ಕನಿಷ್ಠ ತಿಂಗಳಿಗೆ ಒಮ್ಮೆಯಾದರೂ ಸಣ್ಣ ಮೊತ್ತದ ವ್ಯವಹಾರ ಮಾಡಿ. ಇದರಿಂದ ನಿಮ್ಮ ಖಾತೆ ಫ್ರೀಸ್ ಆಗುವುದಿಲ್ಲ. ಇವತ್ತಿನ ಈ ಸುದೀರ್ಘ ಸಂವಾದದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್, ಜಿಲ್ಲಾವಾರು ಪಟ್ಟಿ, ಹಣ ಬಿಡುಗಡೆಯ ಪ್ರಕ್ರಿಯೆ ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಚರ್ಚಿಸಿದ್ದೇವೆ. ಈ ವಿಡಿಯೋ ನಿಮಗೆ ಸಂಪೂರ್ಣ ಮಾಹಿತಿ ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಿರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ತಕ್ಷಣ ತಲುಪುತ್ತದೆ. ಮತ್ತೆ ಸಿಗೋಣ ಇಂತಹದ್ದೇ ಒಂದು ಉಪಯುಕ್ತ ಮತ್ತು ಅಧಿಕೃತ ಮಾಹಿತಿಯೊಂದಿಗೆ. ಅಲ್ಲಿಯವರೆಗೆ ಎಲ್ಲರೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ನಾಡಿನ ಸಮಸ್ತ ರೈತರಿಗೂ ಮತ್ತು ತಾಯಂದಿರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.